2024 ವಕೀಲರಾದಂಥ ಪೊನ್ನಣ್ಣನವರ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ. ಇದು 50ನೇ ವರ್ಷ ಆಗಿರೋದ್ರಿಂದ ವಿಶೇಷವಾಗಿ ಅವರೆಲ್ಲ ಸ್ನೇಹಿತರುಗಳು ಕೂಡ ಅವರ ಹಿತೈಷಿಗಳು ಸೇರಿಕೊಂಡು 50ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಪೊನ್ನಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ನಮ್ಮ ಕಾನೂನಿನ ಘಟಕದ ಅಧ್ಯಕ್ಷರಾದಂಥ ನಮ್ಮ ಹಿರಿಯ ವಕೀಲರಾದಂಥ ಪೊನ್ನಣ್ಣವರು ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿ ನೇಮಕೊಂಡಿದ್ದಾರೆ. 50 ವರ್ಷ ತುಂಬಿದೆ. ಮನುಷ್ಯನ ಬದುಕಿನಲ್ಲಿ 50 ವರ್ಷ ಒಂದು ದೊಡ್ಡ ಜವಾಬ್ದಾರಿ, ಹಿರಿತನ. ಇವತ್ತು ನಮ್ಮ ವಿರಾಜಪೇಟೆ ಶಾಸಕರಾಗಿ ಅತಿ ಉತ್ತಮವಾಗಿ ಜನರ ಅನುರಾಗಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತುಂಬು ಹೃದಯದ ಶುಭವನ್ನು ಹಾರೈಸ್ತಾ ಇದೆ. ಬನ್ನಿ, ನಾವು ನೀವೆಲ್ಲ ಸೇರೋಣ, ಈ ಹುಟ್ಟು ಹಬ್ಬದ ಸಂಭ್ರಮವನ್ನು ಆಚರಿಸೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಪೊನ್ನಣ್ಣ ಅವರೇ. Many happy returns of the day. At the age of 50, many of them have a solid retirement plan for their careers. But you chose to be different and you plunged into politics. And I'm extremely sure that you will do exceptionally well in this field as well, just as you have done in the field of law. I'm not sure who will be watching this video, but I'd like to tell all of you one thing, that Ponnanna is the legal shoulder that us politicians have to cry on. So all the very best to the lawyer, to the lawmaker, and a great friend whom we can all depend upon. Wishing you and your family all the very best, great success, great health, and great prosperity in everything that you do. All the very best. Many happy returns of the day again. Looking forward to seeing you soon. Jai Hind. ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸಮಾಜಮುಖಿ ಚಿಂತನೆಯನ್ನು ಹೊಂದಿರತಕ್ಕಂತಹ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬ ಈ ದಿವಸ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹುಟ್ಟುಹಬ್ಬ ಅಂತ ಹೇಳಿದ್ರೆ ತಾವು ವೈಯಕ್ತಿಕವಾಗಿ ಮಾತ್ರ ಆಚರಣೆ ಮಾಡಿಕೊಳ್ಳುವಂಥದ್ದಲ್ಲ, ಅದನ್ನು ಒಂದು ಬಹಳ ದೊಡ್ಡ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಈಗಾಗಲೇ ಅವರು ಮಾಡಿರ್ತಕ್ಕಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ತಂದೆ ತಾಯಂದಿರ ಹೆಸರಿನಲ್ಲಿರ್ತಕ್ಕಂಥ ಮಕ್ಕಳಿಗೆ, ಹೆಣ್ಣು ಮಕ್ಕಳು, ವಿಶೇಷವಾದಂಥ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಇರ್ಬೋದು, ಮತ್ತು ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಇರ್ಬೋದು, ಇವೆಲ್ಲವನ್ನೂ ಸಹ ತುಂಬ ಸಮೀಪದಿಂದ ಬಲ್ಲವರು ನಾವು. ವಿಶೇಷವಾಗಿ ಅಂತಹ ಒಬ್ಬ ಶ್ರೇಷ್ಠ ಶಾಸಕರನ್ನು ಪಡೆದಂತಹ ವಿರಾಜಪೇಟೆ ತಾಲೂಕಿನಲ್ಲಿ ಅದನ್ನೇ ಒಂದು ಸ್ವಚ್ಛತಾ ಅಭಿಯಾನವಾಗಿ ಅದನ್ನು ಹಮ್ಮಿಕೊಂಡು ಇಡೀ ವಿರಾಜಪೇಟೆ ತಾಲೂಕನ್ನು ಸ್ವಚ್ಛವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಅವರ ಅಭಿಮಾನಿಗಳು ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ನಾವು ಬಹಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತೇವೆ. ಅವರ ಇದೇ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿ ಆಲೋಚನೆಗಳು ಸದಾ ಕಾಲವೂ ಅವ್ರ ಜೊತೆ ಇದ್ದು, ಏಕೆಂತ ಹೇಳಿದ್ರೆ ಎಸ್ ಪೊನ್ನಣ್ಣನವರು ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನಗಳಿಗೂ ಸಹ ಎಲ್ಲರಿಗೂ ಅತ್ಯಂತ ಸಂವೇದನಾಶೀಲರಾಗಿ ಎಲ್ಲರಿಗೂ ಸಿಕ್ಕು ಅವರ ಸಂಕಷ್ಟಗಳನ್ನೆಲ್ಲ ವಿಚಾರಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಮಾಡಿರ್ತಕ್ಕಂಥ ಹಲವು ಕೆಲಸ ಕಾರ್ಯಗಳು ಎಲ್ಲರ ಅಪಾರ ಜನಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಈ ದಿವಸ ಆಚರಣೆ ಮಾಡ್ಕೊಳ್ತಾ ಇರತಕ್ಕಂತಹ ಅವರ ಜನ್ಮದಿನೋತ್ಸವ ಏನಿದೆ, ಅವರು ಇನ್ನೂ 100 ಕಾಲ ಇದೇ ರೀತಿಯಾಗಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು, ಜವಾಬ್ದಾರಿಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಕೊಡುವಂತಹ ಶಕ್ತಿಯನ್ನು ದಯಾಮಯನ ಅಂತ ಭಗವಂತನವರಿಗೆ ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ತನ್ನ ಮೂಲಕ ಪ್ರಾರ್ಥನೆ ಮಾಡ್ತೇನೆ.
ವಿರಾಜಪೇಟೆ ಶಾಸಕರಾದಂಥ ಪೊನ್ನಣ್ಣವ್ರಿಗೆ 50 ವರ್ಷಗಳು ತುಂಬ್ತಾ ಇದೆ. ಪೊನ್ನಣ್ಣವರು ನಮ್ಮ ಎ ಕೆ ಸುಬ್ಬಯ್ಯನವರ ಮಗ. ಅವರು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ, ಲಾಯರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿ ಹೆಸರು ಸಂಪಾದನೆ ಮಾಡಿರ್ತಕ್ಕಂಥವರು ಮತ್ತು ವಿರಾಜಪೇಟೆಯಿಂದ ವಿಧಾನಸಭೆಗೆ ಸದಸ್ಯರಾಗಿ ಕೂಡ ಚುನಾಯಿತರಾಗಿರ್ತಕ್ಕಂಥವ್ರು. ಭಾಳ ಸೌಮ್ಯ ಸ್ವಭಾವದ ಮತ್ತು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಅವರಿಗೆ ಒಳ್ಳೆಯದಾಗಲಿ. ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಜನಪ್ರಿಯ ವಿರಾಜಪೇಟೆಯ ಶಾಸಕರಾದ ಪೊನ್ನಣ್ಣ ಅವರು 50ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಅವ್ರದ್ದು 50ನೇ ಹುಟ್ಟುಹಬ್ಬದಕ್ಕೆ I wish very all the best for him and very big success in his future career also. We'd like to see him in the future as a CM of Karnataka State. Thank you. ಎಲ್ರಿಗೂ ನಮಸ್ಕಾರ. ಇದೊಂದು ನಿಜವಾಗ್ಲೂ ಕೂಡ ಸಂತಸದ ವಿಚಾರ ಅಂತ ಹೇಳಿದರೆ, ನಮ್ಮ ಶಾಸಕರಾದ ಪೊನ್ನಣ್ಣ ಅವರ ಹುಟ್ಟುಹಬ್ಬದ ಕುರಿತು ಮಾತನಾಡಲಿಕ್ಕೆ ಹೇಳಿರುವಂಥದ್ದು. ವ್ಯಕ್ತಿಗಳು ಬಹಳ ಜನ ಇರ್ತಾರೆ, ಆದರೆ ವಿಶೇಷ ವ್ಯಕ್ತಿಗಳು ಕೆಲವು ಜನ ಇರ್ತಾರೆ. ಆ ಕೆಲವು ಮಂದಿಯಲ್ಲಿ ಪೊನ್ನಣ್ಣ ಅವರು ಕೂಡ ಆ ಸಾಲಿಗೆ ಸೇರ್ತಾರೆ ಅಂತ ನಾನು ಹೆಮ್ಮೆಯಿಂದ, ಖುಷಿಯಿಂದ, ಪ್ರೀತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಅವ್ರ ಹತ್ರ ಮಾತನಾಡಿದರೆ, ಒಡನಾಟದಲ್ಲಿ ಇದ್ದರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತೆ ಹೀ ಈಸ್ ಎ ವೆರಿ ಸ್ಪೆಷಲ್ ಹ್ಯೂಮನ್ ಬೀಯಿಂಗ್ ಅಂತ. ಅವರು ಇನ್ನೂ ಕೂಡ ಅವರಿಗೆ ಆರೋಗ್ಯ ಕೊಟ್ಟು ಭಗವಂತ ಕಾವೇರಮ್ಮೆ ಇಗ್ಗುತಪ್ಪ ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಡೈನಮಿಕ್ ಶಾಸಕರಾದಂಥ ಸನ್ಮಾನ್ಯ ಎಸ್ ಪೊನ್ನಣ್ಣನವರು ಇದೇ ತಿಂಗಳು 9ನೇ ತಾರೀಕಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಭಾಳ ಒಂದು 20 ವರ್ಷದಿಂದ ಕಾಣದಂತಹ ನಮ್ಮ ಮುಖದಲ್ಲಿ ಒಂದು ರೀತಿಯ ಸಂತೃಪ್ತಿ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ, ಜೊತೆಗೆ ಇಡೀ ಕೊಡಗಿನಾದ್ಯಂತ ನಮ್ಮೆಲ್ಲರಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ನಮ್ಮ ಪೊನ್ನಣ್ಣನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದೇ ಅಲ್ಲದೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಸಹ ಅವರು ಕ್ಯಾಬಿನೆಟ್ ದರ್ಜೆಯ ಸೇವೆಯನ್ನು ಸಹ ಅವ್ರು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಮಾತ್ರ ಅಲ್ಲ, ಯಾವ ಒಂದು ಜನಪ್ರತಿನಿಧಿ ಜನರ ಕೈಗೆ ಸಿಗ್ತಾನೆ ಆತನೇ ಜನಪ್ರತಿನಿಧಿ. ಎಲ್ಲರೂ ಶಾಸಕರಾಗಿರೋ ಸಂದರ್ಭದಲ್ಲಿ ಪೊನ್ನಣ್ಣನನ್ನು ಇವನೇನಪ್ಪ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ವಕೀಲ ಕೊಡಲಿಗೆ ಬಂದು ಏನು ಮಾಡ್ತಾನೆ, ಕೊಡಗಿನ ಜನರಿಗೆ ಸಿಗ್ತಾನಾ? ಆದರೆ ಒಂದನ್ನು ಹೇಳ್ತೀನಿ ಮಾನ್ಯ ಸ್ನೇಹಿತರೆ, ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಭಾಳಷ್ಟು ಸೇವೆಗಳನ್ನು ನಾನು ಮಾಡಿದ್ದೀನಿ. ನಾನು ಕಂಡಂತಹ ಒಬ್ಬ ಶಾಸಕರಲ್ಲಿ ಕೈಗೆ ಎಟುಕುವ ಶಾಸಕರು ಸನ್ಮಾನ್ಯ ಪೊನ್ನಣ್ಣದವರು ಆಗಿದ್ದಾರೆ ಅಂತೇಳಿ ಅಂತರಾಳದಿಂದ ಹೇಳ್ತಾ ಇದ್ದೀನಿ. ಅದರಿಂದ ಯಾವ ಜನರ ಕೈಗೆ ಎಣುಕ್ತಾನೋ ಆತನೇ ನಿಜವಾದ ಜನಪ್ರತಿ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಹುಟ್ಟುಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ. ಈ ದಿನದಲ್ಲಿ ಅವರಿಗೆ ಗುರುಕಾರಣ, ಕಾವೇರಮ್ಮೆ, ಇಗ್ಗುತಪ್ಪ ಮತ್ತು ಕೊಡಗಿನ ಎಲ್ಲ ಕುಲಬಾಂಧವರ, ಎಲ್ಲ ಜಾತಿ ಧರ್ಮಗಳ, ಎಲ್ಲ ದೇವರುಗಳ ಹಿರಿಯರ ಆಶೀರ್ವಾದ ಅವರಿಗಿದ್ದು ನಮ್ಮ ಸೇವೆಯನ್ನು ಅವರು ಮಾಡಲಿಕ್ಕೆ ಕಟಿಬದ್ಧರಾಗಿ ದುಡಿಲಿದ್ದೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಜೈ ಪೊನ್ನಣ್ಣ. ಎಲ್ಲರಿಗೂ ನಮಸ್ಕಾರ. ನಾನು ಪಾಂಡಂಡ ಬೋಪಣ್ಣ, ಅಧ್ಯಕ್ಷ ಕೊಡವ ಹಾಕಿ ಅಕಾಡೆಮಿ. ಇವತ್ತು ನಮ್ಮ ಪ್ರಿಯಪಟ್ಟ ಶಾಸಕರಾದ ಅಜ್ಜಿಗುಟ್ರ ಪೊನ್ನಣ್ಣನವರ 50ನೇ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತಾ ಇನ್ನು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತೇನೆ.
ಚೊಟ್ಟೇನಮಡ ಡಿ ಮಾದಪ್ಪ ಗೋಣಿಗೊಪ್ಪ. ನಮ್ಮ ನೆಚ್ಚಿನ ಪ್ರೀತಿಯ ಶಾಸಕರಾದಂಥ ಎಸ್ ಪೊನ್ನಣ್ಣನವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರ ಈ ಜನಪರ ಮತ್ತು ರಾಜಕೀಯ ಜೀವನವು ಮತ್ತಷ್ಟು ಉತ್ತುಂಗಕ್ಕೇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಜನಪ್ರತಿನಿಧಿಯಾಗಿ ನಮ್ಮ ಕೊಡಗಿನ ಇದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಎಸ್ ಪೊನ್ನಣ್ಣ ಈಗ ಹೊಸದಾಗಿ ಬಂದು ನಮ್ಮ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮಲ್ಲಿ ರಾಜಕೀಯದ ಬೆಳವಣಿಗೆಯಲ್ಲಿ ಯಾರೂ ಇದು ಮಾಡಿಲ್ಲ. ಅವರ ಕೆಲಸ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಭಾರಿ ರಫ್ತುರ್ಕರಾಗಿ ಎಲ್ಲರಿಗೂ ಒಳ್ಳೆಯ ಥರದ ಇದು ಎಲ್ಲ ಕ್ರೀಡೆಯಲ್ಲಿ ಆಗಲಿ ಬೇರೆ ಇದರಲ್ಲಿ ಸೋಷಿಯಲ್ ವರ್ಕಲ್ಲಿ ಆಗಲಿ ಯಾವ ಇದಕ್ಕೂ ಅವರು ಹೋಗಿ ಮುಂದೆ ಭಾಗವಹಿಸಿ ನಮಗೆ ಒಳ್ಳೆಯ ಇದನ್ನು ಶಾಸಕರನ್ನ ಈಗ ಆಯ್ಕೆ ಮಾಡಿದ್ದಾರೆ ನಮ್ಮ ಜನರು. ಇದನ್ನು ರಾಜಕೀಯವಾಗಿ ಹೇಳೋದಲ್ಲ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲ ಇದಕ್ಕೆ ಜನಪ್ರತಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಯುವ ನಾಯಕ ಅಂತ ಹೇಳಿ ಅವ್ರನ್ನ ಭಾರಿ ಚೆನ್ನಾಗಿ ಅದೇ ಟೈಪ್ ಆಯ್ಕೆ ಆಗಿದ್ದಾರೆ. ಅದೇ ಟೈಪ್ ಅವರು ಕೆಲಸ ಸಹ ಮಾಡ್ತಿದ್ದಾರೆ. ಅದಕ್ಕೆ ಅವರಿಗೆ ಅವರು ಎಲ್ಲರೂ ಅಷ್ಟೇ, ನಾವೀಗ ಸೆಲೆಕ್ಟ್ ಆದರೆ ನಾವು ಏನಾದರೆ ಟೂರ್ನಮೆಂಟಿಗೆ ಆಡಿದ್ರೆ ಅದಕ್ಕೆ ನಾವು ರಿಸಲ್ಟ್ ಕೊಡಬೇಕು. ಹಾಗೆ ಅವರು ಈಗ ಕೊಡ್ತಿದ್ದಾರೆ. ಹಾಗೆ ಅವರು ಶುಭ ಹಾರೈಸುತ್ತೇನೆ. ಅವರು ಇನ್ನೂ ಇದೇ ಹೇಗೆ ಮಾಡ್ತಿದ್ದಾರೆ ಕೆಲಸ ಅಭಿವೃದ್ಧಿ ಕಾರ್ಯವನ್ನು ಹಾಗೆ ಇನ್ನೂ ಮಾಡಲಿ ಅಂತ ಹೇಳ್ಕೊಂಡು ನಮ್ಮ ಕಾವೇರಮ್ಮ ಗುತ್ತಪ್ಪ ಅವರಿಗೆ ಒಳ್ಳೆಯ ಇದು ಕೊಡಲಿ ಅಂತ ನಾನು ಕೇಳ್ತೀನಿ. ನಾನು ದಿಲಂಚಂಗಪ್ಪ, ರೋಟ್ರಿ ಸದಸ್ಯ. ಇವತ್ತು ನಮ್ಮ ಮೆಚ್ಚಿನ ಶಾಸಕರಾದ ಪೊನ್ನಣ್ಣವರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಅವರು ಉತ್ತಮ ಕಾರ್ಯ ಇವರು 1 ವರ್ಷ ಮಾಡಿದ್ದಾರೆ. ಇನ್ನೂ ಅವರ ಅವಧಿಯಲ್ಲಿ ಉತ್ತಮ ಕಾರ್ಯ ಮಾಡಲಿ ಅಂತ ಆಶಿಸ್ತೇನೆ. ಧನ್ಯವಾದ. ನಾನು ಇಸ್ಮಾಯಿಲ್, ನಾಪೋಕ್ಲು ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು, ನಾಪೋಕ್ಲು. ಇವತ್ತು ನಮ್ಮ ನೆಚ್ಚಿನ ಶಾಸಕರಾದಂತಹ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬ. ಇಂದು ತಾಯಿ ಕಾವೇರಮ್ಮನ ಆಶೀರ್ವಾದ ಪಡೆದು ಅವರು ಹುಟ್ಟುಹಬ್ಬದ ಆಚರಣೆಯನ್ನು ಹಲವಾರು ಕಡೆಗಳಲ್ಲಿ ಆಚರಿಸಿದ್ದಾರೆ. ಆದ್ದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಪಿ ಹನೀಫ್, ಕಾಂಗ್ರೆಸ್ ಮೈನಾರಿಟಿ ಜಿಲ್ಲಾಧ್ಯಕ್ಷ. ಇವತ್ತು ನಾವು ರಾಜ್ಯ ಕಂಡಂತಹ ಉತ್ತಮ ಶಾಸಕ, ಜನಪ್ರಿಯ ಶಾಸಕ, ಬಡವರ ಬಂಧು, ದೀನದರಿದ್ರ ಆಶಾಕಿರಣ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬವನ್ನು ವಿವಿಧ ಬಡವರ ಪರವಾಗಿರುವ ಹಲವಾರು ಕಾರ್ಯಕ್ರಮಗಳೊಂದಿಗೆ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸರ್ವಶಕ್ತನು ಎಸ್ ಪೊನ್ನಣ್ಣನವರಿಗೆ, ಮಾನ್ಯ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯವನ್ನು, ಆಯುಷನ್ನು ಅವರಿಗೂ ಅವರ ಕುಟುಂಬಕ್ಕೂ, ಅದೇ ರೀತಿ ನಮ್ಮ ಕ್ಷೇತ್ರದ ಜನತೆಗೆ ಕೆಲಸ ಮಾಡಲು ಅವರು ಸರ್ವಶಕ್ತನು ಅನುಗ್ರಹಿಸಲಿ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಆತ್ಮೀಯವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಾನು MG ಮೋಹನ್, ಕರ್ನಾಟಕದ ರಾಜ್ಯದ ನೂತನ MLA ಶ್ರೀ ಎಸ್ ಪೊನ್ನಣ್ಣನವರು ಅವರ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು. ಅವರು ಕರ್ತವ್ಯನಿಷ್ಠೆಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ, ಸುಖ, ಶಾಂತಿ ನೀಡಿ ಅವರ ಕೀರ್ತಿ ಹೆಚ್ಚಲಿ, ಅವರಿಗೆ ಶುಭವಾಗಲಿ, ದೇವರು ಅವರಿಗೆಲ್ಲ ಶಕ್ತಿ ನೀಡಲಿ ಅಂತೇಳಿ ಅವರಲ್ಲಿ ಇಂದು ನಾನು ಅವರಿಗೆ ಶುಭ ಹಾರೈಸುತ್ತಿದ್ದೇನೆ. ನಮಸ್ಕಾರ. ನಾನು KS ಮೊಹಮ್ಮದ್ ರಫೀಕ್ ಅಂತ, ವಿಲಾಸ್ಪೇಟೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷನಾಗಿದ್ದೇನೆ.
ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಕೊಡಗಿನ ಅಭಿವೃದ್ಧಿಗೆ ರಾಜ್ಯದಲ್ಲಿ ಕೊಡಗನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಉದ್ದೇಶಿಸಿರುವ ಶಾಸಕರಿಗೆ ಅವರ ಉದ್ದೇಶ ಪೂರೈಸಲು ದೇವರು ಅನುಗ್ರಹಿಸಲಿ ಮತ್ತು ಎಲ್ಲರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅವರಿಗೂ ಅವರ ಕುಟುಂಬಕ್ಕೂ ದೇವರು ಆರೋಗ್ಯ ಆಯುಸ್ಸು ಅನುಗ್ರಹಿಸಲಿ ಎಂದು ಶುಭಾಶಯವನ್ನು ಕೋರುತ್ತೇನೆ. ನಾನು ನೆರವಂಡ ಉಮೇಶ್, ಮಡಿಕೇರಿ ತಾಲೂಕು ಬಗರುಕುಂ ಸಮಿತಿಯ ಅಧ್ಯಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಒಬ್ಬ ಯಶಸ್ವಿ, ಪ್ರಾಮಾಣಿಕ, ದಕ್ಷ ರಾಜಕಾರಣಿ ಎಂದು ಹೆಸರು ಗಳಿಸಿದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಜ್ಜಿಕುಟ್ಟಿರ ಪೊನ್ನಣ್ಣನವರ ಜನ್ಮದಿನ. ಇವತ್ತು ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಟ್ಟಾರೆಯಾಗಿ ಕೊಡಗಿನ ಜನತೆ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ನಾವು ಅವ್ರಿಗೆ ಯಾಕೆ ಶುಭ ಹಾರೈಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸ್ವಂತಿಕೆ, ಪ್ರಾಮಾಣಿಕತೆ, ದಕ್ಷತೆಯನ್ನು ಹೊಂದಿರುವಂಥ ಒಬ್ಬ ರಾಜಕಾರಣಿ. ಬಹುಶಃ ನನ್ನ ಸುಮಾರು 30-40 ವರ್ಷಗಳ ರಾಜಕೀಯ ಭವಿಷ್ಯತ್ತಿನಲ್ಲಿ, ಹಿಂದಿನ ದಿನಗಳಲ್ಲಿ ನಾನು ಯಾವತ್ತೂ ಇಂಥ ಒಬ್ಬ ಪ್ರತಿಭಾವಂತ ರಾಜಕಾರಣಿಯನ್ನು ನೋಡಲಿಲ್ಲ. ಯಾವುದೇ ರಾಗದ್ವೇಷಗಳಿಲ್ಲದೆ, ಯಾವುದೇ ಥರದ ಪಕ್ಷ ಭೇದ ಭಾವ ಇಲ್ಲದೆ, ಧರ್ಮ ಜಾತಿಯ ಭೇದ ಭಾವ ಇಲ್ಲದೆ, ಚುನಾವಣೆಯವರೆಗೆ ಮಾತ್ರ ರಾಜಕಾರಣ, ಚುನಾವಣೆಯ ನಂತರ ಅಭಿವೃದ್ಧಿ ಅನ್ನುವಂಥ ಏಕಮಂತ್ರದೊಂದಿಗೆ ತನ್ನ ಮನೆಗೆ ಬರುವಂಥ ಸಾವಿರಾರು ಪಕ್ಷದ ಕಾರ್ಯಕರ್ತರಲ್ಲದೆ ಜನಸಾಮಾನ್ಯರ ದುಃಖ ದುಮ್ಮಾನಗಳಿಗೆ, ನೋವುಗಳಿಗೆ, ಸಮಾಜದಲ್ಲಿ ಕಟ್ಟ ಕಡೆಯಲ್ಲಿರುವಂಥ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಲಿಕ್ಕೆ ದಾಪುಗಾಲಿನಿಂದ ಆಗಮಿಸ್ತಾ ಇರುವಂಥ ಪೊನ್ನಣ್ಣನವರು, ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲೋದಿಲ್ಲ. ಬಹುಶಃ ಅವ್ರ ಜೊತೆಗಿದ್ದು ಅವರ ಒಂದು ಸ್ವಂತಿಕೆಯನ್ನು, ಆ ಒಂದು ವಿಚಾರಧಾರೆಯನ್ನು, ಅವರ ಚಿಂತನೆಯಿಂದ ಅವ್ರ ಜೊತೆಗಿದ್ದೇ ಅರ್ಥಕೊಳ್ಬೇಕು ಹೊರತು ನಾವು ಮಾತುಗಳಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದದ್ದು. ಅವರಿಗೆ ಈ ಕೊಡಗಿನ ಕುಲದೇವತೆ ಕಾವರಮ್ಮೆ ಮತ್ತು ಸರ್ವಶಕ್ತನ ಆಶೀರ್ವಾದದಿಂದ ಇನ್ನೂ ಮುಂದಕ್ಕೂ ಅವರಿಗೆ ಉನ್ನತ ಯಶಸ್ಸು ಸಿಗಲಿ ಮತ್ತು ಅವರು ಮಂತ್ರಿವರ್ಯರಾಗಿ ಕೊಡಗಿನ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಾಗಲಿ ಮತ್ತು ಕೊಡಗಿನಲ್ಲಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಹರಿದ ಚಪ್ಪಲಿಯವನು, ಕಣ್ಣೀರು ಬತ್ತಿದವನ ನೋವುಗಳಿಗೆ ಮಿಡಿಯುವಂಥ ಪೊನ್ನಣ್ಣನವರಿಗೆ 100 ವರ್ಷಗಳ ಕಾಲ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಡಲಿ ಅಂತೇಳಿ ನಾವುಗಳು ಹಾರೈಕೆ ಮಾಡ್ತಾಯಿದ್ವಿ. ನಾನು ಶಿವಕುಮಾರ್. ನಮ್ಮ ಮೆಚ್ಚಿನ ಶಾಸಕರು ಇಂದು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರ್ತೀನಿ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಎಲ್ಲ ಒಂದು ಆಯುಸ್ಸು, ಆರೋಗ್ಯವನ್ನು ಕೊಟ್ಟು ನಮ್ಮ ಕೊಡಗು ಕ್ಷೇತ್ರವನ್ನು ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಯನ್ನಾಗಿ ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ನಾನು ಒಕ್ಕಂಡ ಗಿಣಿ ಗಣಪತಿ ಅಂತೇಳಿ ಆತೂರು ಗ್ರಾಮದ ಕಾಯಂ ನಿವಾಸಿ. ನಾನು ಹಾಲಿ ಆತೂರು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕಳೆದ 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೀಗ ನಮ್ಮ ಕೊಡಗಿನ ವಿರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೂ, ಅವರ ಪತ್ನಿಗೂ ಮತ್ತು ಅವರ ಮಕ್ಕಳಿಗೂ ಶುಭವನ್ನು ಕೋರುತ್ತಾ, ಅವರು ನಮ್ಮ ಕೊಡಗಿನ ಸೇವೆಯನ್ನು ಇನ್ನೂ ಜನಾನುರಾಗಿಯಾಗಿ ಮಾಡಿ ಕೊಡಗಿನ ಅಭಿವೃದ್ಧಿಗೂ ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿಯೂ ಒಳ್ಳೆಯ ಹೆಸರು ತೆಗೆದು ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿ ತಂದು ಮುಂದಕ್ಕೂ ಅವರ ಜೀವನ ಉತ್ತಮವಾಗಿ ಸಾಗಲಿ. ನಮ್ಮ ಕಾವೇರಮ್ಮ ಇಗುತ್ತಪ್ಪ, ನಮ್ಮ ಎಲ್ಲ ಗ್ರಾಮದ ದೇವಾನುದೇವತೆಗಳು ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದಕ್ಕೂ ಅವರಿಂದ ಎಲ್ಲರಿಗೂ ಅವರು ಇನ್ನೊಂದು ಸಮಯದಲ್ಲಿ ಎಲೆಕ್ಷನ್ ನಿಂತರೆ ಅವರಿಗೆ ವೈರ್ಯ ಇಲ್ಲದೆ ಅವರು
ಸ್ವತಂತ್ರವಾಗಿ ಯಾರು ಪ್ರತಿಸ್ಪರ್ಧಿ ಇಲ್ಲದೆ ಗೆದ್ದು ಬರಬೇಕು ಅಂತೇಳಿ ನಾನು ಹಾರೈಸುತ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪಲ್ವಿನ್ ಪುಣಚ ಅಂತ. ನಾನು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಜನಮೆಚ್ಚಿನ ನಾಯಕರಾದಂಥ ಎಸ್ ಪೊನ್ನಣ್ಣನವರು ಈ ಇಂದಿಗೆ 50 ವರ್ಷ ಪೂರೈಸ್ತಾ ಇದ್ದಾರೆ. ಅವರ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಅವರು ಈ ಹುಟ್ಟುಹಬ್ಬವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸ್ಕೊಳ್ಬೇಕು ಅಂತ ಎಲ್ಲರ ಜೊತೆಯಲ್ಲಿ ಕೋರಿಕೊಂಡಾಗ ಎಲ್ಲರೂ ಅದಕ್ಕೆ ಸಮ್ಮತಿ ಸೂಚಿಸಿ ಒಂದು ಕೊಡಗನ್ನು, ನಮ್ಮ ವಿರಾಜಪೇಟೆ ಕ್ಷೇತ್ರವನ್ನು ಸ್ವಚ್ಛತಾ ಅಭಿಯಾನದಿಂದ ಶುರುವಾಗಲಿ ಅಂತ ಹೇಳಿ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ನಮ್ಮ ಕೊಡಗಿನ ಕುಲದೇವತೆ ಕಾವೇರಿ ಮಾತೆ ಹಾಗೂ ಇಗುತಪ್ಪ ದೇವರು ಹಾಗೂ ಅವರ ಗುರುಕಾರಣರು ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಇನ್ನೂ ಉತ್ತುಂಗಕ್ಕೇರಿಸಲಿ ಅಂತೇಳಿ, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಆಶಿಸ್ತಾ ನನ್ನ ಈ ಶುಭಾಶಯವನ್ನು ಕೋರ್ತಾ ಇದ್ದೀನಿ.